ಬ್ಯಾಡ ಬೇಡ ತರಕ್ ಹೋಗ್ಬೇಡ್ರಿ. ಹಾ, ಯಾರ್ದಾರ ಮನಿ ಮಸೂತಿ ಮಾಡಿ ಇಟ್ಟಿರಿ ಅಲ್ಲ. ಈ ಪರಿ ತುಟ್ಟಿ ಅದಾವ, ಈಗ ತಿಂದು ಏನಾಗಬೇಕಾಗ್ಯದ? ಸ್ವಲ್ಪ ದಿನ ಬಿಟ್ಟು ತಿಂದ್ರೆ ಆಗುದಿಲ್ಲೇನು? ಈಗ ತಿನ್ಬೇಕೇನ? ಸುಮ್ ಕುಂದ್ರಿ, ತರಕ್ ಹೋಗ್ಬೇಡ್ರಿ. ಮತ್ತ ಈಗ ಹೇಳತ್ತೀನಿ ನಾನು. ಅಲ್ಲ ಲವನ್ ಕೈಯ ಕೊಡು ಫೋನ್ ಕೇಳ್ತೀನಿ. ಅತ್ತಿಯ ಕೈಯ ಕೊಡಾಕರ ಏನೈತ್ರಿ? ನಾ ಹೇಳತ್ತಿಲ್ಲ. ಬ್ಯಾಡ ತರಕ್ ಹೋಗ್ಬೇಡ್ರಿ, ಸುಮ್ನಿರಿ. ಏನದು ಅತ್ತಿಯವ್ರಿಗೆ ಕೊಡಂತದ್ದು? ನಿಮ್ ಮಗ ಮಾಯಿನನ್ ತಗೊಂಡ್ ಬರ್ಲಿ ಅಂತ ಫೋನ್ ಹಚ್ಚಿದ್ರಿ, ಮತ್ ನಾ ಅದಕ್ಕ ತರಕ್ ಹೋಗ್ಬೇಡ್ರಿ ಅಂತ ಹೇಳಿದೆ. ತಂದ್ರ ತತ್ತಿದ್ನಲ್ಲ ಬಿಡು, ಹೋಲಿ ತರಬೇಕಿತ್ತಿಲ್ಲ. ಅತ್ತಿಯರ ಮಾವಿನ ತುಸು ತುಟ್ಟಿದ ಅಂತ ಮಾಡಿರೇನ್ರಿ? ಕಂಡಪಟ್ಟಿ ರೇಟ್ ಅದಾವ್ರಿ ಅತ್ತಿಯರ. ಮಾವಿನ ಮುಟ್ಟುದಲ್ಲ, ನೋಡಕ್ಕೂ ವಾಜಿಗೈತ್ರಿ. ಹೌದವ ಶಾರದಕ್ಕ, ಮೊನ್ನೆ ಪ್ಯಾಟಿಯಿಂದ ಬರುವಾಗ ಮಾವಿನನ್ ತಿನ್ನಂಗಾಗೆ ತಡಿಯತ್ ಹೇಳಿ ಹಂಗ ಮತ್ತು ನನ್ನ ಮಗಳನ್ನ ಅಳಿಯನ ಕರೆದು ಹೋಳ್ಗಿ ಶೀಕರ್ಣಿ ಮಾಡಿದ್ರಾಯ್ತಂತ ಹೇಳಿ ರೇಟ್ ಕೇಳಕ್ಕೆ ಹೋದೆಯವ್ವ. ಅಯ್ಯೋ ಎಂಥ ರೇಟ್ ಹೇಳಿದವತ್ತ. 1000 ರೂಪಾಯಿ ಡಜನ್ ಅಂದ. ತಿನ್ಬೇಕತ್ತಾರ ಆಸೆ ಆಗಿತ್ತು. ಈಗ ಇನ್ನು ಸುಮ್ಮನಿರಿ. ಈಗ ಯಾವ ಮಾವಿನ ಪಾವಿನ ಬೇಡ. ಯಾಕ? ರೇಟ್ ಕಡಿಮೆ ಆಗಿನ ತಿಂದ್ರು ಅದೇ ಟೇಸ್ಟ್, ರೇಟ್ ಇದ್ದಾಗ ತಿಂದ್ರು ಅದೇ ಟೇಸ್ಟ್, ಮೊದ್ಲಿಗೆ ತಿಂದ್ರು ಅದೇ ಟೇಸ್ಟ್, ಕಡಿಗೆ ಲಾಸ್ಟಿಗೆ ತಿಂದ್ರು ಅದೇ ಟೇಸ್ಟ್. ಏ ಶಾರದಕ್ಕ, ಅಲ್ಲಿ ನೋಡಲ್ಲಿ ಮಾವಿನ ಹಣ್ಣು ಮಾರಾತಾರ, ಒದ್ರಲಿ ಏನು ತಗೋತೀನು? ನೋಡುನ್ ರೇಟ್ ಹೆಂಗದಾವ್ ಕೇಳುನು. ಅಣ್ಣಾರ ಒಂಚೂರು ಬರ್ರಿ. ಹಾ ಹೇಳ್ರಿ ಅಕ್ಕಾರ, ಹಣ್ಣು ಬೇಕೇನ್ರಿ ಮಾವಿನ ಹಣ್ಣು? ಹಾ ಬೇಕಾಗಿತ್ತು. ಹೆಂಗಪ್ಪ ಡಜನ್ಕ? ಅಕ್ಕಾರ ಡಜನ್ಕ 1500 ರೂಪಾಯಿ ನೋಡ್ರಿ. ಏನ್ ನಿಮ್ ಸಂಬಂಧ ಅಂತ ಹೇಳಿ 50 ರೂಪಾಯಿ ಕಡಿಮೆ ಮಾಡ್ತೀನ್ರಿ. ಯಪ್ಪ, ನಾವು ಬಂಗಾರ ಅಲ್ಲಿ ಕೇಳತ್ತಿದ್ದ ಮಾವಿನ ಹಣ್ಣ. ಅಯ್ಯ ಅಕ್ಕಾರ, ನಾನು ಮಾವಿನ ಹಣ್ಣ ಹೇಳಿದ್ದು. ಬಂಗಾರ ಎಲ್ಲ 1500 ರೂಪಾಯಿ ಬರ್ತದೇನ್ರಿ? ಅದಕ್ಕ ರೀ ಅತ್ತಿಯರನ್ನ ಹೇಳಿದ್ದು, ತುಟ್ಟಿರ್ತಾವು ಬ್ಯಾಡ ಅಂತ ಹೇಳಿ. ನೋಡಪ್ಪ, ನಮಗೆ ಮಾವಿನ ಹಣ್ಣು ಬೇಡ. ನಮ್ಮ ಮಾವಿನ ಹಣ್ಣು ತಿನ್ನೋದು ಬಿಟ್ಟಿವಿ ವರ್ಷ. ನೀ ತಗೊಂಡೋಗು, ತಗೊಂಡೋಗು, ನಡಿ ಬುಟ್ಟಿ ಎತ್ಕೊಂಡು ಹೋಗಿ ಮೊದ್ಲ. ಏ ನಿನ್ ಸೊಸಿ ಏನ್ ಕಾಡ್ತಾಳೆ ಶಾರದಕ್ಕ? ಸ್ವಲ್ಪ ಸುಮ್ಮಿರಲಿ. ನಾ ಒಬ್ಬ ತಗೊಳಿಕಂದ್ರೆ ಇವ್ರು ತೋತಾರತ್ತ. ಅಲ್ಲಪ್ಪ, ಏನ್ ಈ ಪರಿ ತುಟ್ಟಿ ಹಾತಿ ನೀನ? ಹೌದ್ರಿ ಅಕ್ಕಾರ, ಈ ವರ್ಷ ಮಾವಿನ ಹಣ್ಣು ಭಾಳ ಬಂದಿಲ್ರಿ, ತುಟ್ಟಿ ಅದಾವ್ರಿ. ಮತ್ತ ಅಕ್ಕಾರ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹಿಂಗ ನೋಡ್ರಿ, ಕಡಿಮೆ ಆಗುದಿಲ್ರಿ. ಈ ಬುಟ್ಟ್ಯಾಗಿನ ಅದಾವಲ್ರಿ, ಇವು 1500 ರೀ. ಅಲ್ಲಿ ಅದಾವ ನೋಡ್ರಿ ಹಳದಿ ಕಲರ್, ಅವು 1000 ರೂಪಾಯಿ ರೀ. ಈ ಹಣ್ಣಿಗೆ 1500 ರೂಪಾಯಿ, ಆ ಹಣ್ಣಿಗೆ 1000 ರೂಪಾಯಿ. ಈ ಹಣ್ಣಾಗ ಏನಪ್ಪ ಪರಕದ? ಅಕ್ಕಾರ ಇವು ಅಡಿವು ಹಾಕಿದ್ದಾದವ್ರಿ ಹಣ್ಣ, ಅದಕ್ಕ ಸ್ವಲ್ಪ ಹಸಿರು ಮ್ಯಾಗ ಅದಾವು. ಇವು ತಿಂದು ನೋಡ್ರಿ, ಸಕ್ರಿ ತಿಂದಂಗ ಅಟ್ ರುಚಿ ಅದಾವು. ಹಣ್ಣ ಆ ಕಡಿ ಈ ಕಡಿ ಅಲ್ರಿ, ಅವು ಬ್ಯಾರೆ ದಳದ್ರಿ. ಅವು ಸ್ವಲ್ಪ ಹಂಗ ಹಿಂಗ ಹಣ್ಣಾಗಿದ್ದು ರೀ. ಇವು ಗಿಡದಾಗಿನೂ ಜೊತೆಗೆ ಅಡಿವು ಹಾಕಿದ್ದು, ಎರಡು ಮಿಕ್ಸ್ ಅದಾವ್ರಿ. ಗಣ ರುಚಿ ಅದಾವ್ರಿ ಅಕ್ಕಾರ ಹಣ್ಣ. ಒಂದಿಟ್ ಕೊಡುದು ಹೇಳಪ್ಪ ರೇಟ್. ತೀರಾ ಯಾ ನಮ್ನಿ ಹೇಳತ್ತಿ ರೇಟ್? ಇಲ್ರಿ ಅಕ್ಕಾರ, ಕಡಿಮೆ ಇಲ್ರಿ, ಲಾಸ್ಟ್ ಫಿಕ್ಸ್ ರೇಟ್ ರೀ. ನಮಗಿದ್ರಾಗ ಏನು ಉಳಿತೈತ್ರಿ? ನಮಗ ಇವು ಬರೋಬ್ಬರಿ 1300 1200 ರೂಪಾಯಿ ಬಿದ್ದಾವ್ರಿ. ನಮಗೇನು ಉಳಿಯಂಗಿಲ್ರಿ ಅಕ್ಕಾರ. ಹೌದು, ನಿನಗೂ ಏನು ಉಳಿಯಂಗಿಲ್ಲ. ಬ್ಯಾಡ, ನಮಗೆ ಇಷ್ಟು ರೇಟ್ ಕೊಟ್ಟು ತೊಗೊಳಕ್ಕೂ ಆಗಂಗಿಲ್ಲ. ಹೋಗ್ ನೀ ಬುಟ್ಟಿ ಹೊತ್ಕೊಂಡು ಹೋಗ, ನಮ್ಗೇನ್ ಬೇಡ. ಈ ವರ್ಷ ನಾವು ಹಣ್ಣು ತಿನ್ನಂಗಿಲ್ಲ, ಬಿಟ್ಟಿವಿ. ಸುಮ್ಮನೆ ಇರಲಿ ನೀ, ಏನು ಕಾಡಾತಿ? ನೋಡಪ್ಪ, ಕೊಡುದು ಹೇಳಿ ರೇಟ್. ಹೌದು ನೋಡಪ್ಪ, ನಿನಗೂ ಬೇಡ ನಮಗೂ ಬೇಡ. 500 ರೂಪಾಯಿ ಡಜನ್ ಮಾವಿನ ಹಣ್ಣು ಹೆಂಗಂದಿ? 500 ರೂಪಾಯಿನೂ ಭಾಳ ಆಯ್ತು. ಒಂದು ಸೀರೆ ರೇಟ್ ಅದು, ಅಂಥದ್ದು 500 ರೂಪಾಯಿ ಕೇಳತ್ತೀವಿ. 500 ರೂಪಾಯಿ ಡಜನ್ ಹೆಂಗಂದಿ? ಅಕ್ಕಾರ, ನನ್ಗ ತಂದ್ ರೇಟ್ ಬಿದ್ದಿಲ್ರಿ. ಇನ್ನ ಮತ್ತೆ ನಾ ತಂದು ಹೊತ್ಕೊಂಡು ಮಾರಾಕತ್ತೀನ್ರಿ. 500 ರೂಪಾಯಿ ಬರುದಿಲ್ರಿ ಅಕ್ಕಾರ. ಇನ್ನ ಲಾಸ್ಟ್ ರೇಟ್ 800 ರೂಪಾಯಿ 900 ರೂಪಾಯಿ ಕೊಡ್ತೀನಿ ನೋಡ್ರಿ. ಇಲ್ಲ, ಅವರು 500 ರೂಪಾಯಿ ಕೇಳ್ಯಾರ, ಅದ್ರ ಮ್ಯಾಗ ಅವರಿಗೂ ಆಗಂಗಿಲ್ಲ. ಬುಟ್ಟಿ ಹೊತ್ಕೊಂಡು ಹೋಗು, ಬ್ಯಾಡ ನಮಗ. ಶಾರದಕ್ಕ, ಸುಮ್ನಿರಕ್ ಹೇಳ ನಿನ್ ಸೊಸಿ ಒಂದಿಟ್ಟು. ಏನ್ರಿ ಕರಿಮಠ ಕರೆದು ಮಾತುಗೊಂಡ್ ಬುಟ್ಟಿ ಹೊತ್ಕೊಂಡು ಹೋಗ ಅಂತಿರಲ್ಲ, ವ್ಯಾಪಾರ ಆಗುದು ಎಲ್ಲ ಹರಿಗೇಡ್ಸಿರ್ತೀರಿ ನೀವು. ಅಲ್ಲ, ನೀ ರೇಟ್ ಈ ಪರಿ ಹೇಳಕತ್ತಿ, ಇಟ್ಟ ರೇಟ್ ಕೊಟ್ಟು ಮಾವಿನ ಹಣ್ಣು ತಿನ್ನೋದುಂಟ ಎಲ್ಲಾರ? ಏನಾಗುದಿಲ್ಲ, ಪ್ರಪಂಚನ ಮುಳುಗುದಿಲ್ಲ ಮಾವಿನ ಹಣ್ಣು ತಿನ್ಲಿಕ್ಕಂದ್ರೆ. ಈ ವರ್ಷ ನಾವು ತಿನ್ನೋದಿಲ್ಲ, ಬಿಟ್ಟಿವಿ. ಬ್ಯಾಡ, ತಗೊಂಡ್ ನಡಿ. ಸುಮ್ನಿರ ಗೀತಾ. ಅಕ್ಕಾರ, ಇವು 1500 ರೂಪಾಯಿ ಹಣ್ರಿ, ಶೀಕರ್ಣಿ ಮಾಡಿ ನೋಡ್ರಿ. ಇಡ್ಲೇ ಬಿಡ್ಲೆ, ತಿನ್ಲೇ ಬೇಡ ಅನ್ನಂಗಕ್ಕದ್ ನೋಡ್ರಿ. ಏನ ತಿನ್ಲೇ ಬೇಡ ನಂಗಕ್ಕೈತಾ? ಅಯ್ಯೋ ದೇವ್ರೇ, ಹಂಗಾರ ಮಾಡಿ ಏನು ಉಪಯೋಗ? ಬೇಡ ಹಂಗಾರ ಮಾಡೋದ ಬೇಡ. ನಮಗೂ ಈಗ ತಗೊಳ್ಳೇ ಬೇಡ ಅನ್ಸಕತೈತಿ. ನೀ ತಗೊಂಡು ಹೋಗೇ ಬಿಡು, ಬುಟ್ಟಿ ಎತ್ಕೊಂಡಿಲ್ಲಿದು. ಅಕ್ಕಾರ, ಏನ್ರಿ ಅಕ್ಕಾರ ಹಿಂಗಂತೀರಿ? ತಿಂದರ ನೋಡ್ರಿ, ಸಕ್ರಿ ಸಿವಿ ಅಂದ್ರ ಬೆಲ್ಲ ಹಾಕೋ ಅವಶ್ಯಕತೆನೇ ಇಲ್ರಿ. ಅಷ್ಟು ಸಿವಿ ಅದಾವ್ರಿ ಹಣ್ಣು ಅಂತ ಹೇಳತ್ತಿದ್ದೇರಿ. ಶೀಕರ್ಣಿ ಮಾಡಿ ಹೋಳ್ಗಿ ಬಾಜು ತಿನ್ನಾಕತ್ರ ಒಬ್ಬೊಬ್ರು 10 ಹೋಳ್ಗಿ ತಿನ್ಬೇಕ್ರಿ. ಶೀಕರ್ಣ್ಯಾಗ ಎದ್ದುಕೊಂಡ ಹಂಗ 10 ಹೋಳ್ಗಿ ಇಟ್ಟು ರುಚಿ ಇರ್ತಾವ್ರಿ. ಏನೇನ 10 ಹೋಳಿಗೆ ತಿಂದು ಬದುಕುದುಂಟಾ? ಅದು ಕಡ್ಲಿ ಬ್ಯಾಳಿ ಮೊದ್ಲ ಹೊಟ್ಟಿ ಗ್ಯಾಸ್. 10 ಹೋಳಿಗೆ ತಿಂದ್ರೆ ನಮ್ ಗತಿ ಏನಾಗಿತ್ತಂತ ಮಾಡಿ.
ಇವತ್ತು ಹೋಳಿಗೆ ತಿಂದು ಹೊಟ್ಟಿ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ನಮಗಿಲ್ಲ. ತಗೊಂಡ್ ನಡಿಯಪ್ಪ ನೀನು. ಎಷ್ಟೊತ್ತಾತ್ ನಾನು ನಿನಗೆ ಹೇಳಕತ್ತೀನಿ, ಬುಟ್ಟಿ ಎತ್ಕೊಂಡು ಹೋಗವಲ್ಲಗಿ. ಏ ಯವ್ವ ಗೀತಾ ಸುಮ್ನಿರು, ನೀ ತೋಳಿಲ್ಲಂದ್ರೆ ನಾವರ ತೋತೀವತ್ತಾಗ. ನನ್ನ ಹೊಟ್ಟಬ್ಯಾನಿ ನಮ್ಮ ಅತ್ತಿ ಎಲ್ಲಿ ತಗೋತಾಳೆ ಏನ್ 1200 ರೂಪಾಯಿ ಬಡದ ಥೇಕಿಸಿಂದ್ರ ತಗೊಂಡ್ರೆ ಏನ್ ತಪ್ಪ? ಸುಮ್ ಕುಂದ್ರ ಹೋಗಂದಿಟ್ಟು. ಏ ಕೊಡುದು ಹೇಳಪ್ಪ ರೇಟ್. ಯಾ ನಮ್ನಿ ಹೇಳತ್ತಿ ರೇಟ್? ನೀ ಕೊಡುದು ಹೇಳು. ಅಯ್ಯ ಅಕ್ಕಾರ, ನಾ ಏನ್ ಕೊಡ್ಲಾ ಅಂತ ಹೇಳತ್ತೀನೇನ್ರಿ ಇಟ್ಟೋತನ, ಮತ್ ಕೊಡುದ ಹೇಳತ್ತೀನ್ರಿ. ನೋಡ್ರಿ ಅಕ್ಕಾರ, 800 ರೂಪಾಯಿ ಲಾಸ್ಟ್ ರೀ. ಇದ್ರ ಮ್ಯಾಗ ಕಡಿಮೆ ಆಗುದಿಲ್ಲ ಅಂದ್ರೆ ಆಗುದಿಲ್ರಿ. ತೀರಾ ಮೋಸ ಮಾಡಕ್ ಹೋಗ್ಬೇಡ್ರಿ ಅಕ್ಕಾರ. ನಾ ಬಿಸ್ಲಾಗ ದುಡ್ದಿದ್ದು ಏನೂ ಆಗಂಗಿಲ್ಲ. ಲಾಸ್ ಮಾಡ್ಕೊಂಡ್ ಕೊಡತ್ತೀನಿ ನಾ ನಿಮಗೆ 800 ರೂಪಾಯಿಕ. ಇದ್ರ ಮ್ಯಾಗ 1 ರೂಪಾಯಿನೂ ಕಡಿಮೆ ಆಗುದಿಲ್ಲ ಅಂದ್ರೆ ಆಗುದಿಲ್ರಿ. ನನಗಿದ್ರ 1 ರೂಪಾಯಿನೂ ಲಾಭ ಉಳಿದಿಲ್ರಿ. 800 ರೂಪಾಯಿ ಬೇಕಾ ಬೇಡ್ರಿ ಹೇಳ್ರಿ? 800 ರೂಪಾಯಿ ರೀ. ಇದು ಬೇಕಾ ಅದು ಬೇಕಾ ಹೇಳ್ರಿ? ಬೇಡ ಬೇಡ, ಲಾಸ್ ಮಾಡ್ಕೊಂಡು ನೀ ಏನ್ ಕೊಡೋ ಅವಶ್ಯಕತೆನೂ ಇಲ್ಲ. ಪಾಪ ನಿನಗ್ ಲಾಸ್ ಮಾಡ್ಕೇಸಿಂದ್ರೆ ನಾವ್ ಏನಾರ ಕುಕ್ ಹೋಗುಮು? ನಮಗ್ ಹಣ್ಣ ಬೇಡ, ಬುಟ್ಟಿ ಎತ್ಕೊಂಡು ಹೋಗ್ಬಿಡು ನೀ. ಥೂ ಅಕ್ಕಾರ, ನಿಮ್ಮ ಮನ್ಯಾಗಿನ ಹೆಣ್ಮಕ್ಳಿಗೆ ಹೇಳ್ತೀರೇನಿಲ್ರಿ ಬುಟ್ಟಿ ಎತ್ಕೊಂಡು ಹೋಗ್ ಅಂತ ಹೇಳಿ? ಈ ನಮ್ನಿ ಮರ್ಯಾದೆ ಕಳೆಯತ್ತೀರಲ್ಲ. ನಾನೇ ಬಂದು ಕೂತೀನೇನ್ರಿ? ನೀವು ಕರ್ದಿದ್ ಕಾಲ ಬಂದಿದ್ದು. ಆ ಬಾರಿ ಬಿಡಪ್ಪ ನಿಂದ. ಆ ನಮ್ಮ ಮನಿ ಬಾಗ್ಲಕ ಬಂದ್ ನಮ್ಗ ಬಾಯ್ ಮಾಡ್ತಿಯಲ್ಲ ನೀನು. ನಾ ಎಲ್ಲಿ ಮನೆ ಬಾಗ್ಲಿಗೆ ಬಂದಿದ್ದೆ? ನನ್ನ ಪಾಡಿ ನಾ ಮಾರ್ಕೊಂಡು ಹೊಂಟಿದ್ದೆ. ಸುಮ್ನಿರಲ್ಲ ಗೀತಾ, ಎದಕ್ ಬಾಯ್ ಮಾಡಕತ್ತಿ? ಈಕಿ ನನ್ ಸೊಸೆಯಪ್ಪ, ಕೆಟ್ಟ ಜಿಪುನಿ. ಎಲ್ಲಿನ ಹಾನ್ ತೋತಿನತಕಿ ಹೊಟ್ಟಬ್ಯಾನಿಕಿಗಿ. ಚಲೋ ಸೊಸಿ ಕುಡ್ಯಾರಾಳ್ರಿ. ಇಲ್ಲ 1200 ರೂಪಾಯಿ ಹೇಳಕ ಹೋಗ್ಬೇಡಿ ನೀನು. ಒಂದು ಬೆಳ್ಳಿ ಬಟ್ಲ ಬರ್ತದ ಯಾರಿಗಾರ ಆಯರಿ ಮಾಡಕ್ ಹೋದ್ರ. ಏನ್ ರೇಷ್ಮೆ ಸೀರೆ ಬರೋ ರೇಟ್ ಹೇಳಾತಿಯಲ್ಲ ನೀನು? ಅದ್ರಾಗ ಬಸು ಜಯಂತಿ ಆಗೋ ಮಟ್ಟ ಹಣ್ಣು ತಿನ್ನಬಾರ್ದು. ಬಸು ಜಯಂತಿಗೆ ಬಸವನ ಗೆಡಿ ಹಿಡಿದು ಆಮ್ಯಾಗ ತಿನ್ಬೇಕು. ಆದ್ರೆ ನಾವು ತಿನ್ನೋ ಆಸೆ ತಗೋಬೇಕಂದ್ರೆ ನೀ ಯಾ ನಮ್ನಿ ರೇಟ್ ಹೇಳತ್ತೀಯಪ್ಪ? ನೋಡಿದ್ರೆ ಬಸು ಜಯಂತಿ ಆಗೋ ಮಟ್ಟ ತಿನ್ನಬಾರ್ದ್ರಿ ಅತ್ತಿಯರ. ಒಟ್ಟು ಬಸು ಜಯಂತಿ ಆಗೋ ಮಟ್ಟ ತಿನ್ನಕ ಹೋಗ್ಬೇಡ್ರಿ. ಬೇಡ ನಾವು ಬಸು ಜಯಂತಿ ಆಗಿಂದ ತಿಂತೀವಿ. ಬೇಡ ಬುಟ್ಟಿ ಎತ್ಕೊಂಡು ಹೋಗು. ತಡ್ರಿ ಅಕ್ಕಾರ ತಗ. ಈಗ ನೋಡ್ರಿ ಅಕ್ಕಾರ, ಕೊಡು ರೇಟ್ ಹೇಳ್ರಿ ಲಾಸ್ಟ್. ಏನ್ ವ್ಯಾಪಾರ ಮಾಡಕತ್ತಾನ ಅಂತೇಳಿ ಕರೆದು ಕುಂದಿಸ್ಕೊಂಡಿರಿ ನೀವು. ನಿಮ್ದ ಫಸ್ಟ್ ಬೋನಿಗೆ ಅದ್ರಿ. ಏನ್ ಹೇಳ್ತೀರಿ ಹೇಳ್ರಿ ಈಗ ಲಾಸ್ಟ್ ರೇಟ್? ಆಗ್ಲೇ ಹೇಳಿನಲ್ಲಪ್ಪ 500 ರೂಪಾಯಿ. ಅದ್ರ ಮ್ಯಾಗ 1 ರೂಪಾಯಿ ಆಗುದಿಲ್ಲ. 500 ರೂಪಾಯಿನ ಭಾಳ ಆಯ್ತು. ನನಗೆ ತಿನ್ಬೇಕನ್ನೋ ಆಸೆಗೆ ತಗೊಳತ್ತೀನಿ ಅಟ್ಟ. ಹೊಸದಾಗಿ ಮಗಳನ್ನ ಹಳ್ಯಾನ ಊಟಕ್ಕೆ ಕರಿಬೇಕಾಗ್ಯದ. ಅದಕ್ಕೆ ಮಾವಿನ ಹಣ್ಣಿನ ಶೀಕರ್ಣಿ ಹೋಳಿಗೆ ಮಾಡಿ ಕರೆದ್ರಾಯ್ತಂತ ಹೇಳಿ. ಇಲ್ಲ ಅಂದ್ರೆ ಕರೆಗೂ ನಾ ಏನು 500 600 ಕೊಟ್ಟು ತಗೊಳ್ಳೋ ಲೆಕ್ಕಕ್ಕಿದ್ದಿದ್ದಿಲ್ಲ ಈಗ. ಅಕ್ಕಾರ, ನಮಗೂ ಬೇಡ್ರಿ ನಿಮ್ಗೂ ಬೇಡ್ರಿ. 700 ರೂಪಾಯಿ ಕೊಡ್ತೀನಿ ನೋಡ್ರಿ ಅಕ್ಕಾರ. 700 ರೂಪಾಯ? ಬೇಡ ತಗೊಳಕ ಹೋಗುದು ಬೇಡ. ಇದ ಬಸು ಜಯಂತಿ ಆಗಿಂದ 100 150 200 ರೂಪಾಯಿ ಡಜನ್ ಇರ್ತಾವ. ಬೇಡ ಬಿಡು ಹೋಗ್ಲತ್ತಾಗ. ಬೇಡ ಅಂತ ಹೇಳ್ಬಿಡು. ಈಗ ಬಂದ್ರೆ ನನ್ನ ದಾರಿಗೆ ಕೇಳಿಸ್ಕೊಂಡೇನಪ್ಪ? ಕೇಳಿಸ್ಕೊಂಡಿ? ನಾವು ಬಸು ಜಯಂತಿ ಆಗಿಂದ ತಿಂತೀವಿ. ನಮಗೇನು ಇಟ್ಟು ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಬೇಡ, ಬುಟ್ಟಿ ಎತ್ಕೊಂಡು ಹೋಗು. ಎತ್ಲೇನು ತಲೆ ಮ್ಯಾಗ ಇಟ್ಕೊಂಡು ಹೋಗಕ್ ವಜ್ಜಾತೈತಿ. ಅಯ್ಯೋ ಶಾರದಕ್ಕ, ಅವ ಆಗುದಿಲ್ಲ ಅಂತ ಕೊಟ್ಟಾರ ಕೊಡ್ತಾನ. ನಿನ್ ಸೊಸಿ ಒಬ್ಬೇಕಿ ಬುಟ್ಟಿ ಎತ್ತಿ ತಲೆ ಮ್ಯಾಗ ಇಡ್ಲೇನಂತಾಳ. ಅಕ್ಕಾರ, ಬುಟ್ಟಿ ಇಳಿಸಿ ಒಬ್ರು ತೋಳಿಲ್ಲಲ್ಲ. ಹೇಳ್ರಿ ಎಷ್ಟು ಕೊಡ್ತೀರಿ ಲಾಸ್ಟ್? 500 ರೂಪಾಯಿ. ಅದ್ರ ಮ್ಯಾಗ 1 ರೂಪಾಯಿ ಆಗುದಿಲ್ಲ. ಹೌದು, 500 ರೂಪಾಯಿ ಕೊಡು, 3 ಮಂದಿ ತೋತೀವಿ. ಅಯ್ಯೋ ಪೂಜಕ್ಕರ, ನೀವು ಬೇಕಂದ್ರೆ ತಗೋರಿ. 1 ಡಜನ್ ಅಲ್ಲ 2 ಡಜನ್ ತೋರಿ. 500 ರೂಪಾಯಿ ಅಲ್ಲ 150 200 ರೂಪಾಯಿ ಅಂದ್ರೆ ನಾವು ತೊಳುದಿಲ್ಲ. ಬೇಡ ಅಂದ್ರೆ ಬೇಡ ನಮಗ. ಆಯ್ತು ತೋರಿ ಅಕ್ಕಾರ, 500 ರೂಪಾಯಿ. ಯಾವ ಬೇಕು ತೋರಿ? ನಮಗೇನ್ ಬೇಡ, ಅವ್ರಿಬ್ರಿಗೆ ಕೊಡಪ್ಪ 1 ಡಜನ್. ಅತ್ತಿಯರ 500 ರೂಪಾಯಿ ಕೊಟ್ಟು ತಗೊಳಕ್ ಹೋಗ್ಬೇಡ್ರಿ ಅತ್ತಿಯರ. ನನಗೂ 1 ಡಜನ್ ಕೊಟ್ಬಿಡಪ್ಪ. ಅತ್ತಿಯರ ಬ್ಯಾಡ್ರಿ ಅತ್ತಿಯರ. 500 ರೂಪಾಯಿ ಡಜನ್. ಅತ್ತಿಯರ ವಿಷ ಕುಡಿತೀನಿ ನೀವೇನಾರ ತಗೊಂಡ್ರಂದ್ರ. ನನ್ನ ಹೆಣ ದಾಟಿನ ಒಳಗೆ ಹೋಗ್ಬೇಕು ನೀವು ಹಣ್ಣು ತಗೊಂಡು. ನಾ ಸತ್ರ ಸುಮ್ಮ ಸಾಯೋದಿಲ್ಲ. ಈ ಹಣ್ಣಿನವನೇ ಕಾರಣ ಬರದಿಟ್ಟು ಸಾಯ್ತೀನಿ. ಹೊಟ್ಟೆ ತಿನ್ನು ಬದುಕದು, ಸುಮ್ಮನಿರು. ಏನು ತಿಂದ್ರೆ ಏನಾಗ್ತದ? 500 ರೂಪಾಯಿ ಯಾವ್ದಾರ ಕಳಿತೇವೆ, ಏನ್ ಮಾಡ್ತೇವೆ? ಕೊಡಪ್ಪ, ಚಲೋ 3 ಡಜನ್ ಹಣ್ಣು ಕೊಡ್ ನೀನು. ಇಟ್ಟು ಹೇಳಿದ್ರು ತಗೋತೀರಿ ಅತ್ತಿಯರ. ನೋಡ್ರಿ, ನಾ ಈ ಸತಿ ಚಾಕು ಹಾಕೊಂಡ ಸಾಯ್ತೀನಿ. ಮತ್ತ ಸಾಯೋದಲ್ದೆ ಇವ್ರ ಪೂಜಕ್ಕನ ಹೆಸರು ಬರದಿಟ್ಟ ಸಾಯ್ತೀನಿ ಈಗ. ಅಯ್ಯೋ ನಿನಗಂಟೇಳಿ ಹೋಲ್ಬಿಡು, ನಾ ತೋಳುದಿಲ್ಲ ತಗ. ಈ ನಮ್ನಿ ನೀ ಮಾಡಿ ನಾ ತಗೊಂಡ್ ತಿಂದ್ರೆ ಹೊಟ್ಟಿಗೆ ಹತ್ತದೇನದ ಹಣ್ಣ. ಹೊಟ್ಟಿ ಜಾಡಿಸಿ ಹೋಗುತ್ತೆ. ನೋಡಪ್ಪ, ನಮಗೇನ್ ಬೇಡ. ಇವರೇ ಇಬ್ಬರಿಗೆ 1 ಡಜನ್ ಕೊಟ್ಬಿಡಪ್ಪ. ನೋಡಪ್ಪ, 2 ಡಜನ್. ಅವ್ರಿಗೆ ಎಷ್ಟು ಬೇಕು ನೋಡ, ಅಷ್ಟ ಕೊಡು. 2 ಡಜನರ ತೋಳಿ, 4 ಡಜನರ ತೋಳಿ. ನಮ್ಮ ಒಟ್ಟು ಬೇಡ ಅಂದ್ರೆ ಬೇಡ, ಅವ್ರಿಗೆ ಅಟ್ಟೆ ಕೊಡು. ಅಕ್ಕಾರ ತೋರಿ, ಇಬ್ಬರಿಗೆ 1 ಡಜನ್ ಅದಾವ ನೋಡ್ರಿ. ಕೆಟ್ಟಿದ್ದು ಹಾಕಿದೆ, ಏನ್ ಮಾಡಿದೆ? ನಾವ ಆರಿಸ್ ತಗೋಬೇಕಿತ್ತು ನೋಡ. ಹಂಗೇನಿಲ್ಲ, ಹಣ್ಣು ಚಲೋ ಅದಾವ. ಅಕ್ಕಾರ, ನಿಮ್ಮಿಬ್ಬರದು 500 ರೂಪಾಯಿ, 1000 ರೂಪಾಯಿ ಕೊಟ್ಬಿಡ್ರಿ. ನಾ ಇಲ್ಲಿಂದ ಹೋಗ್ಬಿಡ್ತೀನಿ. ಆಯ್ತು ನಡಿ, ಅಲ್ಲ ಮನೆ ಕಡೆ ಕೊಡ್ತೀನಿ. ಏನಿನ ಹಡ್ಡಿ ಬಿಟ್ಟಿ, ಒಂದ್ ಹಣ್ಣು ತಿನ್ಬೇಕಂದ್ರೆ ತಿನ್ನಿಸ್ಕೊಡ್ಲಿಲ್ಲ. ಎಲ್ಲಾರ ಮುಂದೆ ಮರ್ಯಾದೆ ಕಳೆದಿಟ್ಟಿ ನಂದು. 500 ರೂಪಾಯಿ ಖರ್ಚು ಮಾಡಲ್ಲ ಏನೀಕೆ ಅನ್ನಂಗ. 500 ರೂಪಾಯಿ ನನ್ನ ಮಗ ಎಲ್ಲಾರ ಖರ್ಚು ಮಾಡಿರ್ತಿದ್ದ. 500 ರೂಪಾಯಿ
ರೂಪಾಯಿಗೆ ಏನ್ ಬೆಲೆನೇ ಇಲ್ಲೋರ್ಗತ್ಲೆ ಮಾತಾಡ್ತಿರಲ್ಲ